ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ಮಾತು ಎಷ್ಟೊಂದು ಸತ್ಯ ಅಲ್ವಾ? ತಾನೊಬ್ಬ ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ. ತನ್ನ ಅಭಿನಂದನಾ ಸಮಾರಂಭದಲ್ಲಿ ಕಲಿಸಿದ ಗುರುವನ್ನೇ ವೇದಿಕೆಯ ಮೇಲೆ ಕರೆತಂದು ಅವರಿಗೆ ಮಾಡ್ತಾ ಇರೋ ಮಾನ ಸನ್ಮಾನ ಎಂತಹದ್ದು ಅಂತ ಹೈಸ್ಕೂಲ್ ಶಿಕ್ಷಕರಾಗಿದ್ದ ಎಸ್ ಹಿರೇಮಠರವರ ಕಾಲು ಮುಟ್ಟಿ ನಮಸ್ಕರಿಸಿ ಮೆರೆಯುತ್ತಿರುವ ಇವರ ಸರಳತೆ ಎಲ್ಲರಿಗೂ ಮಾದರಿ. ಹೀಗೆ ನಮಸ್ಕಾರ ಮಾಡ್ತಾ ಇರೋ ಇವರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಇವರು ಗಜಾನನ ಮನ್ನಿಕೇರಿ. ಅರಿವೇ ಗುರು ಎಂಬ ತತ್ವದ ತಳಹದಿಯಲ್ಲಿ ಬೆಳೆದು ನಿಂತ ಮನ್ನಿಕೇರಿರವರದ್ದು ಚಿನ್ನದಂತಹ ಗುಣ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ನಾವು ಏನು ಹೇಳಬೇಕೋ ಅದನ್ನೇ ಮರ್ತಿದ್ವಿ ನೋಡಿ. ಅಂದಂಗೆ ಇತ್ತೀಚೆಗೆ ಗಜಾನನ ಮನ್ನಿಕೇರಿರವರ ಅಭಿನಂದನಾ ಸಮಾರಂಭವನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಳಗಾವಿ ವಿಭಾಗದ ಆಯುಕ್ತರ ಕಚೇರಿಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಜಂಟಿ ನಿರ್ದೇಶಕರಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 2 ಬಾರಿ ಡಿಡಿಪಿಐ ಆಗಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬೆಳಗಾವಿ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ದಣಿವರಿಯದ ಧೀಮಂತ ಮನ್ನಿಕೇರಿರವರು ನವೆಂಬರ್ 15, 2023ರಂದು ಸೇವಾ ನಿವೃತ್ತಿ ಹೊಂದಿದ್ದರು. ಹೀಗಾಗಿಯೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅವರ ಅಪಾರವಾದ ಶಿಕ್ಷಕ ಬಳಗ ಸೇರಿದಂತೆ ಹಿತೈಷಿಗಳು, ಬಂಧು ಬಳಗ, ಅಭಿಮಾನಿಗಳು ಸೇರಿದಂತೆ ಸಹಸ್ರಾರು ಜನರು ಆಯೋಜಿಸಿದ ಅಭಿನಂದನಾ ಸಮಾರಂಭವಂತೂ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ನಡೆಯಿತು. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಶಿವಲೀಲಾ ಹಿಪ್ಪರಗಿ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಗಜಾನನ ಮನ್ನಿಕೇರಿ ಅವರ ಅಭಿನಂದನಾ ಸಮಾರಂಭದ ಕುರಿತಾಗಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಿನೇಂದ್ರ ನಿಲಜ ಮಾತನಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಭಕ್ತಿ ಸ್ವರೂಪಿಗಳು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಘನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸಂಪಾದನಾ ಚರಮೂರ್ತಿ ಮಠದ ಸ್ವಾಮಿಗಳನ್ನ ಎಲ್ಲ ನನ್ನ ಶಿಕ್ಷಕ ಅಭಿಮಾನಿಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರಮುಖ ಸಾಕಾರ ಮೂರ್ತಿಗಳು, ಈ ಕಾರ್ಯಕ್ರಮದ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು, ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಆಗಿರ್ತಕ್ಕಂಥವರು, ಸುಮಾರು ವರ್ಷಗಳ ಕಾಲ ಶೈಕ್ಷಣಿಕ ರಂಗದಲ್ಲಿ ನಮ್ಮ ಶೈಕ್ಷಣಿಕ ಜಿಲ್ಲೆಯ 8 ವಲಯಗಳಲ್ಲಿ ಚಿರಪರಿಚಿತರಾಗಿ 4 ವಲಯಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ 2 ಬಾರಿ ನಮ್ಮ ಈ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿ ಇವತ್ತಿನ ಅಭಿನಂದನಾ ಕಾರ್ಯಕ್ರಮದ ಸಾಕಾರ ಮೂರ್ತಿಗಳಾಗಿರ್ತಕ್ಕಂತಹ ಶ್ರೀ ಗಜಾನನ ಮನ್ನಿಕೇರಿ ಸರ್ ದಂಪತಿಗಳನ್ನ ಈ ಎಲ್ಲಾ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸಿದ್ದರಾಮ ಲೋಕನ್ನವರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುದೈವ ಚಿಕ್ಕೋಡಿ ಜಿಲ್ಲೆಗೆ ಎಷ್ಟು ಮಂದಿ ಡಿಡಿಪಿಐಗಳಾಗಿ ಬಂದಾರಲ್ಲ, ಎಲ್ಲರೂ ಶಿಕ್ಷಕರ ಮನಸ್ಸನ್ನು ಗೆದ್ದೋದಂತ ಡಿಡಿಪಿಐಗಳ ಬಂದಾರೆ. ಅತ್ಯಂತ ಹೃದಯಪೂರ್ವಕವಾಗಿ ಸಂಘಟನೆ ಶಿಕ್ಷಕರ ಪರವಾಗಿ ಹೇಳ್ತೀನಿ ನಾನು. ಸಾಹೇಬರು ಬಂದು ಬಹಳಷ್ಟು ಸಮಸ್ಯೆಗಳಿತ್ತು. ಇಲ್ಲಿ ಕನ್ನಡ ಮರಾಠಿ 2 ಮಾಧ್ಯಮದ ಮಿತ್ರರು, ಅದರ ಜೊತೆಗೆ ಉರ್ದು ಮಿತ್ರರು ಇರ್ತಿದ್ರು. ಎಲ್ಲ ಶಾಲೆಗಳನ್ನು ಒಂದೇ ತೆಕ್ಕೆಗಳು ತಗೋಬೇಕು. 18 ಜನ ಜನಪ್ರತಿನಿಧಿಗಳು, 2 ಮಾನ್ಯ MP ಸಾಹೇಬರು, ಇವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡ ಇಲ್ಲಿ ಡಿಡಿಪಿಐ ಕೆಲಸ ಮಾಡೋದು ಅಷ್ಟು ಸರಳ ಇರೋದು. ಈಗ ಪಂಚಾಯತ್ ಸಾಹೇಬರಿಗೆ ಅದರ ಅನುಭವ ಹೋಯ್ತು, ಗಂಗಾಧರ ಸಾಹೇಬರಿಗೆ ಹೋಯ್ತು, ಸ್ವಾಮೀಜಿ ಅವರು. ಇಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ಲಬೇಕು. ಗೆದ್ದ ಯಾರಿಗೂ ಮನಸ್ಸಿಗೆ ನೋವು ಆಗಬಾರ್ದು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು, ಕೆಲಸ ಮಾಡಿ ತೋರಿಸ್ಬೇಕು. ಅಂತ ಒಂದು ಯಥೇಚ್ಛಾತಿಯನ್ನ ಹೊಂದಿ ಬಹಳಷ್ಟು ಮಾರ್ಮಿಕವಾಗಿ ಚಿಕ್ಕೋಡಿ ಜಿಲ್ಲೆಯೊಳಗೆ ಇದ್ದಾಗ ಬಹಳಷ್ಟು ಹೊಸ ಯೋಜನೆಯನ್ನು ತಂದು ಕೆಲಸ ಮಾಡ್ತಾ 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 ಹಳ್ಳಿ ಕಟ್ಟಡದೊಳಗ ಮ್ಯಾಕಲ್ಮಡಿ ಸಾಹೇಬ್ರು ಇನ್ನೂ ಹಳ್ಳಿ ಕಟ್ಟಡದಾಗ ಅದ್ರ ಮಗ್ಗಲ್ಕೊಂದು ಕಟ್ಟಡ ಇತ್ತು ನಮ್ಮದು. ಅದನ್ನು ಕಾಯಿ ಬೇಯಿಸ್ಕೊಂಡಿದ್ರು. ಉಪನಿರ್ದೇಶಕರ ಕಚೇರಿ MS ಪಾಟೀಲ್ ಸಾಹೇಬ್ರ ನೆನಪಾಕೈತಿ, ಸಿರಟ್ಟಿಮಠ ಸಾಹೇಬ್ರ ನೆನಪಾಕೈತಿ.
ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯಮಾನ್ಯರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಗಜಾನನ ಮನ್ನಿಕೇರಿರವರ ಕುರಿತಾದ ಸಿದ್ದರಾಮ ಮನಹಳ್ಳಿ ಪ್ರಧಾನ ಸಂಪಾದಕತ್ವದ ಡಾಕ್ಟರ್ ಬಾಳಪ್ಪ ಈರಪ್ಪ ಚಿನಗುಡಿ ಹಾಗೂ ಬಸವರಾಜ ಎನ್ ಬ್ಯಾಳಿರವರು ಸಂಪಾದಕತ್ವದಲ್ಲಿ ಮೂಡಿಬಂದ ಅಕ್ಷರದೊಳಗಿನ ನಕ್ಷತ್ರ ಅಭಿನಂದನಾ ಗ್ರಂಥವನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ಶಿಕ್ಷಕ ರಾಜೇಂದ್ರ ದೇವಋಷಿರವರು ಗಜಾನನ ಮನ್ನಿಕೇರಿರವರ ತೈಲವರ್ಣದಲ್ಲಿ ರಚಿಸಿದ ಕಲಾಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಗಜಾನನ ಮನ್ನಿಕೇರಿರವರು ಧೋತಿ ಉಟ್ಟ ನೆಹರು ಶರ್ಟ್ ಧರಿಸಿದ ಈ ಚಿತ್ರವಂತೂ ನೆರೆದ ಜನರ ಮನಸೂರೆಗೊಂಡಿತು. ಶಿಕ್ಷಕಿ ಮಹಾದೇವಿ ಪಾಟೀಲರವರು ಗಜಾನನ ಮನ್ನಿಕೇರಿರವರ ಕುರಿತಾಗಿ ರಚಿಸಿ ವಾಚಿಸಿದ ಕವನವಂತೂ ಸೂಪರ್. ಹೇಗಿತ್ತು ಅಂತೀರಿ? ನೀವೇ ನೋಡಿ. ನಿವೃತ್ತಿಯ ಹೊಸ ಬದುಕಿಗೆ ಶುಭವಾಗಲಿ ಗುರುಗಳೇ. ನಿವೃತ್ತಿಯ ಹೊಸ ಬದುಕಿಗೆ. ನಿವೃತ್ತಿ ಇದು ನಿಮಗಲ್ಲ, ಕೇವಲ ನಿಮ್ಮ ದನಿವರಿಯದ ವಯಸ್ಸಿಗೆ. ನಿವೃತ್ತಿ ಇದು ನಿಮಗಲ್ಲ, ಕೇವಲ ನಿಮ್ಮ ದನಿವರಿಯದ ವಯಸ್ಸಿಗೆ. ಹರಡಿದಿರಿ ಶಿಕ್ಷಣದ ಪರಿಮಳ, ದಕ್ಷ ಅಧಿಕಾರಿಯಾಗಿ ಬೆಳಗಿದಿರಿ ಭಾರತದ ಹೆಮ್ಮೆಯ ಬೆಳ್ಳಿ ಚುಕ್ಕಿಯಾಗಿ. ಬೆಳಗಿದಿರಿ ಭಾರತದ ಹೆಮ್ಮೆಯ ಬೆಳ್ಳಿ ಚುಕ್ಕಿಯಾಗಿ. ಬಾಳಿದಿರಿ ಬಸವಣ್ಣನ ಆದರ್ಶಗಳ ಪ್ರತಿರೂಪವಾಗಿ. ಬಾಳಿದಿರಿ ಬಸವಣ್ಣನ ಆದರ್ಶಗಳ ಪ್ರತಿರೂಪವಾಗಿ. ಶುಭವಾಗಲಿ ಗುರುಗಳೇ ನಿವೃತ್ತಿಯ ಹೊಸ ಬದುಕಿಗೆ. ಶಿಕ್ಷಕರ ಕೂಗಿಗೆ ಎಂದೆಂದೂ ದನಿಯಾಗಿ ನಿಂತ ಧ್ವನಿ ನೀವು. ಶಿಕ್ಷಕರ ಕೂಗಿಗೆ ದನಿಯಾಗಿ ನಿಂತ ಧ್ವನಿ ನೀವು. ಕಷ್ಟ ಎಂದು ಬಂದವರ ಕೈ ಹಿಡಿದೆತ್ತಿದ ದೇವತಾ ಮನುಷ್ಯ ನೀವು. ಕಷ್ಟ ಎಂದು ಬಂದವರ ಕೈ ಹಿಡಿದೆತ್ತಿದ ದೇವತಾ ಮನುಷ್ಯ ನೀವು. ಸರಳ ಸಜ್ಜನಿಕೆಯ ದ್ಯೋತಕ, ಜಾತ್ಯತೀತ ಸೇವೆಗೈದ ಪ್ರಾಮಾಣಿಕ. ಶುಭವಾಗಲಿ ಗುರುಗಳೇ ನಿವೃತ್ತಿಯ ಹೊಸ ಬದುಕಿಗೆ. ನಿಮ್ಮ ನೇರ ನಡೆಯ ವ್ಯಕ್ತಿತ್ವವೇ ನಮಗೆಲ್ಲ ಸ್ಫೂರ್ತಿಯ ಸೆಲೆ. ನಿಮ್ಮ ನೇರ ನಡೆಯ ವ್ಯಕ್ತಿತ್ವವೇ ನಮಗೆಲ್ಲ ಸ್ಫೂರ್ತಿಯ ಸೆಲೆ. ನಿಮ್ಮ ಆದರದ ಆದರ್ಶಗಳೇ ನಮಗೆಲ್ಲ ದಾರಿ ದೀಪಗಳ ಅಲೆ. ವಯಸ್ಸಿಗೆ ಮಾತ್ರ ನಿವೃತ್ತಿಯ ಮಾಲೆ, ವಯಸ್ಸಿಗೆ ಮಾತ್ರ ನಿವೃತ್ತಿಯ ಮಾಲೆ. ಮನಸ್ಸಿನ ಉತ್ಸಾಹಕ್ಕೆ ಸಾಧನೆಗೆ ಇಲ್ಲ ಕೊನೆ.
ಮನಸ್ಸಿನ ಉತ್ಸಾಹಕ್ಕೆ ಸಾಧನೆಗೆ ಇಲ್ಲ ಕೊನೆ. ಇರಲಿ ನಮ್ಮೊಂದಿಗೆ ನಿಮ್ಮ ಸಲಹೆ ಸಹಕಾರ ನಿರಂತರ. ಇರಲಿ ನಮ್ಮೊಂದಿಗೆ ನಿಮ್ಮ ಸಲಹೆ ಸಹಕಾರ ನಿರಂತರ. ಹೀಗೆ ಸಾಗಲಿ ನಿಮ್ಮ ಸಾಧನೆ ಸದಾ ಉತ್ತರೋತ್ತರ. ಹೀಗೆ ಸಾಗಲಿ ಸದಾ ನಿಮ್ಮ ಸಾಧನೆ ಉತ್ತರೋತ್ತರ. ಧನ್ಯವಾದಗಳು. ಚಿಕ್ಕೋಡಿ ಡಿಡಿಪಿಐ ಮೋಹನಕುಮಾರ ಹಂಚಾಟೆರವರ ಅಧ್ಯಕ್ಷತೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಶ್ರೀ ಗಜಾನನ ಮನ್ನಿಕೇರಿ ಹಾಗೂ ಶ್ರೀಮತಿ ಸುನಂದಾ ಗಜಾನನ ಮನ್ನಿಕೇರಿ ದಂಪತಿಗಳಿಗೆ ಮೈಸೂರ ಪೇಟ ಹಾಕಿ ಕೊರಳಿಗೆ ಹೂಮಾಲಿ ಹಾಕಿ ಕೈಗೆ ಹೂಗುಚ್ಚ ನೀಡಿ ಹೆಗಲ ಮೇಲೆ ಶಾಲು ಹಾಕಿ ಸನ್ಮಾನಿಸಲಾಯಿತು. ಚಿಕ್ಕೋಡಿಯ ಉಪನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಚಿಕ್ಕೋಡಿಯ ಡಯಟ್ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಉಪ ಸಂಯೋಜನಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಯೋಜನೆಯ ಶಿಕ್ಷಣ ಸಂಯೋಜಕರು, ವಿಷಯ ಪರಿವೀಕ್ಷಕರು, ಬಿಆರ್ಪಿ ಮತ್ತು ಸಿಆರ್ಪಿಯವರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸರ್ವ ಶಿಕ್ಷಕರ ಬಳಗ, ಅಭಿಮಾನಿಗಳ ಬಳಗ, ಬಂಧುಗಳು, ಸ್ನೇಹಿತರು, ಹಿತೈಷಿಗಳು ಸೇರಿಕೊಂಡು ಅರ್ಥಪೂರ್ಣ ಅಭಿನಂದನೆಯನ್ನು ಮಾಡಿದ್ದು ನೋಡಲು 2 ಕಣ್ಣುಗಳು ಸಾಲದಂತಿತ್ತು. ಗಜಾನನ ಮನ್ನಿಕೇರಿರವರ ಅಭಿನಂದನಾ ಸಮಾರಂಭದ ಕುರಿತು ಮೂಡಲಗಿ ಬಿಇಒ ಅಜಿತ ಮನ್ನಿಕೇರಿರವರು ಆಡಿದ ಮಾತುಗಳು ಮನತಾಳದ ಮಾತುಗಳು. ವಲಯ ಸ್ಥಳ ಅಲ್ಲಿ ಜನ ಯಾವತ್ತೂ ಮ್ಯಾಲ ಇರುವಂತೆ ನೋಡ್ಕೋತಿದ್ರು. ಆ ಮೂಲಕ ಅದಕ್ಕೆ ಹೆಸರು ಕೊಡುವಂತ ಕೆಲಸ ಮಾಡ್ತಿದ್ರು. ಮೂಡಲಗಿ ಶೈಕ್ಷಣಿಕ ವಲಯಕ್ಕೂ ಕೂಡ ಮತ್ತು ಅವ್ರೇನು ಕೆಲಸ ಮಾಡ್ಯಾರೋ ಅದೆಲ್ಲ ಸ್ಥಳಕ್ಕೆ ಅವರು ಸ್ಥಾಪಿತ ಅಧಿಕಾರಿ ಅಂತ ನಾವು ಕರೀಲಿಕ್ಕೆ ಇಚ್ಛೆಪಡ್ತೀವಿ. ಎಲ್ಲಿ ಹೋದ್ರೆ ಏನಾದ್ರು ಒಂದು ಸ್ಥಾಪನೆ ಮಾಡ್ತಿದ್ರು. ಮೂಲತವಾಗಿ ಕಟ್ಟಡಗಳ ಸ್ಥಾಪನೆ ಮಾಡೋದು ಒಂದು ವಿಶೇಷವಾದ. ಎಲ್ಲಿ ಹೋಗ್ತಾರೆ ಅಲ್ಲಿ ತಾವು ಕುಂತು ಕೂರ್ಚೆ ಅಥವಾ ತಾವು ಎಲ್ಲಿ ಕೆಲಸ ಮಾಡ್ತಾರೆ ಶಾಲೆಗಳು ಕಟ್ಟಡ ಆಗಬೇಕು, ಮತ್ತೊಂದು ಆಗಬೇಕು, ಒಟ್ಟು ಮಣ್ಣಿಕೇರಿ ಸರ್ ಎಲ್ಲರ ಮನಸ್ಸಿನಾಗ ಉಳಿಬೇಕು ಅಂದ್ರೆ ಸ್ಥಾಪಿಸೋಣ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀತಾರೆ. ಕ್ವಾಲಿಟಿ ಆಫ್ ಎಸ್ಟಾಬ್ಲಿಷ್ಮೆಂಟ್ ಸಮಥಿಂಗ್ ಅವರು ಬಹಳ ಶ್ರೇಷ್ಠ ಎಸ್ಟಾಬ್ಲಿಷರ್ ಅವರು. ಗೋಕಾಕ ಬಿಇಒ ಬಿಬಿ ಬಳಗಾರರವರು ಹಾಸ್ಯಮಯ ಭಾಷಣ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಿತು. ಇಲ್ಲಿ ಮುಂದದ ಮಮದಾಪುರದಿಂದ ಧಾರವಾಡ ತನಕ ಹೋಗ್ಬೇಕಂತಂದ್ರೆ ಸರ್ಲಿ ಬಿಟ್ಟಾರ ಅಕ್ಕ ನಮ್ಗೆ ದೊಡ್ಡ ಫ್ರೆಂಡ್ ಸರಿ ಹೋದಕ್ಕೆ ಸದ್ಗುಣ ಸಂಪನ್ನ ಆಗಿರುವಂತ ಸರ್ ಒಂದು ಸ್ವಲ್ಪ ದಯಮಾಡಿ ಅಕ್ಕವ್ರ ಹೆಸರು ಅಷ್ಟು ಹೇಳಲ್ಲ ನನಗೆ ಗೊತ್ತದ. ಯಾಕಂತಂದ್ರೆ ಸಾಹೇಬ್ರದು 8ನೇ ಕ್ಲಾಸ್, ನಂದು 1ನೇ ಕ್ಲಾಸ್, ಮಡಕ್ 1ನೇ ಕ್ಲಾಸ್ ಮಧ್ಯದೊಳಗಡೆ ಬಹಳ ಸಂಪನ್ನಾಗಿರುವಂತ ಅಕ್ಕವರು ಧರ್ಮಪತ್ನಿ ಆಗಿರುವುದರಿಂದ ಇಲಾಖೆಯ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ಬರ್ತದೆ. ಆ ರೀತಿಯಾಗಿ ತುಂಬ ಕುಟುಂಬವನ್ನು ಹೊಂದಿರುವಂತಹ ಗಜಾನನ ಮನ್ನಿಕೇರಿ ಸಾಹೇಬರು ಮಮದಾಪುರದಿಂದ ಪ್ರಯಾಣವನ್ನು ಪ್ರಾರಂಭ ಮಾಡಿದರು ಕುಲ್ಗುಡ್ದೊಳಗಡೆ. ಅದಾದ ನಂತರ ಸುನಗೋಳಿ, ಸೌದತ್ತಿ ಎಲ್ಲೆಲ್ಲಿ ಹೋಗಿದ್ದಾರೆ ಹೆಜ್ಜೆ ಗುರುತು ಬಿಟ್ಟು ಬಂದ. ಇಂಥ ಅದ್ಭುತವಾಗಿರುವಂತ ಅಧಿಕಾರಿಯ ಕೈ ಕೆಳಗಡೆ ನಾವೆಲ್ಲ ಕೆಲಸ ಮಾಡಿದೇವಲ್ಲ ಅನ್ನುವಂಥದ್ದು ಒಂದು ಹೆಮ್ಮೆ ಸರ್. ಬಹುತೇಕ ಅವರು ಬಾಯಿಂದ ಮಾತಾಡ್ತಿರ್ಕಿಲ್ಲ, ಬಾಯಿಂದ ಅಧಿಕಾರ ಮಾಡ್ತಿರ್ಕಿಲ್ಲ, ಕೈಯಿಂದ ಅಧಿಕಾರ ಮಾಡ್ತಿರ್ಕಿಲ್ಲ, ಹೃದಯದಿಂದ ಅಧಿಕಾರ ಮಾಡ್ತಿರ್ಕಿಲ್ಲ. ಅಧಿಕಾರ ಅನ್ನುವಂಥದ್ದು ಕಟಕದ ಕಟ್ಟೆಯಲ್ಲ, ಇದು ಸೇವೆ ಕರ್ಮಭೂಮಿ ಅಂತ ಅನ್ನುವಂಥ ಮಾತನ್ನ ತಿಳಿದುಕೊಂಡು ಬಹಳ ವಿಶೇಷವಾಗಿ ನನ್ನವರಿಗೆ ಬೆನ್ನಾಗಿರ್ತೀವಿ. ನಾವೆಲ್ಲ ಇಲಾಖೆ ಒಳಗಡೆ ಕಲಿಬೇಕಾದದ್ದು ಬಹಳ ಇದೆ ಸರ್. ಅದಕ್ಕೆ ಯಾವಂತಾವು ಒಂದು ಕಾರ್ಯಕ್ರಮ ಮಾಡಿದ್ರಿ, ಎದ್ದೇಳು ಮಂಜುನಾಥ ಅಂತ ಇದ್ಕೊಂಡು ನಾವೆಲ್ಲ ಮಲ್ಕೊಂಡಿದ್ದೀವಿ. ನಮ್ಮನ್ನೆಲ್ಲ ಎಚ್ಚರಿಸುವುದರ ಸಲುವಾಗಿ ಎದ್ದೇಳು ಮಂಜುನಾಥ ಅನ್ನುವಂಥ ಒಂದು ಕಾರ್ಯಕ್ರಮ ಕಲಿಬೇಕಾದದ್ದು ಬಹಳಷ್ಟಿದೆ ಸರ್. ಯಾಕಂದ್ರೆ ಒಬ್ಬ ಅನಂತ ಶಿಕ್ಷಕ ಬಹುತೇಕ ಕೊನೆಯ ಸಮಯದಲ್ಲಿರುವಂತಹ ಶಿಕ್ಷಕ ಬಂದು ತಮ್ಮನ್ನ ಕಂಡಾಗ ಆತನಿಗೆ ಪ್ರೀತಿಯಿಂದ ಕೆಲಸ ಮಾಡುವಂಥದ್ದು. ಉಕ್ಕೇರಿ ಬಿಇಒ ಪ್ರಭಾವತಿ ಪಾಟೀಲರವರು ಗಜಾನನ ಮನ್ನಿಕೇರಿರವರ ಕುರಿತು ಸೊಗಸಾಗಿ ಮಾತನಾಡಿದ್ರು. ಎಂಜಾಯ್ ದ ಪೇನ್ ಅಂತ ಹೇಳ್ತೀವಿ ನಾವು. ಅವ್ರು ಮಾಡ್ತಕ್ಕಂತಹ, ಅವ್ರು ನಿರ್ವಹಿಸ್ತಕ್ಕಂತಹ ಕರ್ತವ್ಯದಲ್ಲಿ ಅವ್ರು ಪಟ್ಟಿರ್ತಕ್ಕಂತಹ ಕಷ್ಟಗಳನ್ನ ಅವ್ರು ಯಾವ ರೀತಿ ಎದುರಿಸ್ತಿದ್ರು ಅದು ಸಮಸ್ಯೆ ಅಂದ್ಕೊಂಡಿರ್ಲಿಲ್ಲ. ಆ ಸಮಸ್ಯೆಗೆ ಯಾವುದೋ ಒಂದು ಮೂಲದಿಂದ, ಯಾವುದೋ ಒಂದು ದಾರಿಯಿಂದ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಂಡು ಮತ್ತು ಎಲ್ಲರ ಜೊತೆಗೆ ನಗನಗ್ತಾ ಇರ್ತಿದ್ರಲ್ಲ, ಬಹುಶಃ ಅದನ್ನ ಆ ಒಂದು ಘಟನೆ ಮತ್ತು ಅದನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಬಹುಶಃ ಅವ್ರನ್ನ ಬಿಟ್ಟ ಬೇರೆ ಯಾರಿಗೂ ಕೂಡ ಬರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ
ಶಿಕ್ಷಣ ಇಲಾಖೆಯಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಸಾಕಷ್ಟು ಹೇಳಿರುವಂಥದ್ದು. ಸ್ಕೌಟ್ ಗೈಡ್ಸ್ ನಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ಕಾರ್ಯ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆಯ ಅಖಂಡ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಕೆಲಸವನ್ನ ಮಾಡಿರುವಂಥದ್ದು. ಅದ್ರ ಜೊತೆಗೆ ಬಹುಶಃ ಅವರು ಇಡೀ ವಿಭಾಗವನ್ನ ಪ್ರತಿನಿಧಿಸತಕ್ಕಂತ ಸಹ ನಿರ್ದೇಶಕರ ಸ್ಥಾನಕ್ಕೆ ಹೋದಾಗ ಅವರ ಎಲ್ಲ ಒಂದು ಜಿಲ್ಲೆಗೆ ಭೇಟಿಯನ್ನ ಕೊಡ್ತಾ ಇದ್ರು. ಬಿಜಾಪುರ ಇರ್ಬೋದು, ಹಾವೇರಿ ಇರ್ಬೋದು, ಸಿರ್ಸಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಕಡೆಗೂ ಕೂಡ ಅವ್ರು ಭೇಟಿ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೇವಲ ಶಿಕ್ಷಣ ಇಲಾಖೆಯ ಪ್ರಗತಿಯನ್ನ ಅಷ್ಟೇ ನೋಡದೆ ಅದ್ರ ಜೊತೆಯಾಗಿ ಏನ್ ಮಾಡಕತ್ತೀರಿ ನೀವು ಸ್ಕೌಟ್ ಗೈಡ್ ಸರ್, ಯಾರದರಿ ಇಲ್ಲ ನೀವು ಜಿಲ್ಲಾದವ್ರು ಯಾರದರಿ ನೀವು ಅಂತ ಕೇಳ್ಕೊಂತ ಮಾಡ್ತಾ ಅದನ್ನ ಅಲ್ಲಿನೂ ಕೂಡ ಬಹುಶಃ ಒಂದೆರಡು ಜಿಲ್ಲೆಗಳಲ್ಲಿ ಆ ಸ್ಕೌಟ್ ಮತ್ತು ಗೈಡ್ಸ್ ಅನ್ನುವಂಥದ್ದು ಪೂರ್ಣ ಮಲಗಿಕೊಂಡಿರುವಂಥದ್ದು. ಅಂಥದನ್ನ ಎಬ್ಬಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಗಮನಿಸಿರ್ತಕ್ಕಂಥ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ PGR ಸಿಂಧ್ಯಾರ್ ಅವರು ಮೊದಲು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರ ರಾಜ್ಯ ಸಹಾಯಕ ಆಯುಕ್ತರು ಅನ್ನುವಂಥ ಒಂದು ಪದವಿಯನ್ನ ಕೊಟ್ಟಿರ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಕ್ಕೋಡಿ DDPI ಮೋಹನಕುಮಾರ ಹಂಚಾಟೆರವರು ಗಜಾನನ ಮನ್ನಿಕೇರಿರವರ ಕುರಿತು ಆಡಿದ ಮಾತುಗಳು ಮನ ಮಿಡಿಯುವಂತವು. ಆದ್ರೆ ಆ ಜರ್ನಿ ಹ್ಯಾಂಗ ನಾವು ಮಾಡ್ಕೊಂಡು ಬಂದೀವಿ ಅನ್ನೋದು ಯಾಕೆ ಮುಖ್ಯ ಆಗ್ತದೆ ಅಂದ್ರೆ ವಿ ಶುಡ್ ಪುಟ್ ಅವರ್ ಫುಟ್ ಪ್ರಿಂಟ್ಸ್. ನಮ್ಮ ಫುಟ್ ಪ್ರಿಂಟ್ಸ್ ಅನ್ನ ನಾವು ಇರ್ತೀವಿ. ಎಲ್ಲಿ ನಾವು ಹೋಗ್ತೀವಿ ಅಲ್ಲಿ ಹೋಗಕ್ಕಿಂತ ಮೊದಲನೇ ನಮ್ಮ ಫುಟ್ ಪ್ರಿಂಟ್ಸ್ ಹೋಗ್ತಾವ. ಹೆಂಗೆ ಹೋಗ್ತಾವ, ಯಾವ ಹೆಂಗೆ ಅಂತೇಳಿ ಮೊದಲ ಹೋಗ್ತಾವ. ಆಗ ಅವರು ಇಲ್ಲಿ ಎಂಥ ಒಂದು ಅಜರಾಮರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಅಂತ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಟ್ಟಂತವ್ರು. ಒಂದು ಮಾತು ಹೇಳಿದ್ರು ಅವರು ಮಾತಾಡುವಾಗ, ನಾವು ಏನು ಮಾಡ್ತೀವಿ ಅದು ಮುಖ್ಯ ಅಲ್ಲ, ಕೊಡುಗೆ ನಮ್ಮ ಸಮಾಜಕ್ಕೆ ನಾವು ಏನು ಮಾಡ್ತೀವಿ. ಒಂದು ಸರ್ಕಾರಿ ನೌಕರಿ ಅಂದ್ರೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಅಷ್ಟೇ ಅದು. ಆದ್ರೆ ಆ ಸೇವೆಯನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ಮುಟ್ಟಿಸೋದಾದ್ರೆ ಅದೇ ನಿಜವಾದ ಸೇವೆ. ಅಂತ ಸೇವೆಯನ್ನು ಅವ್ರು ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಎಲ್ಲರಿಗೂ ಆದ ಅವಕಾಶ ಸಿಗಂಗಿಲ್ಲ. ಮತ್ತಿನ್ನೊಂದು ಆಡಳಿತ, ಅದು ಬಹಳ ಕಠಿಣ ಕೆಲಸ. ಕೇವಲ ಆಡಳಿತ ಅಂದ್ರೆ ಅರ್ಥ ಎಲ್ಲರಿಗೂ ಒಳ್ಳೇದು ಮಾಡಕ್ ಸಾಧ್ಯನೇ ಇಲ್ಲ. ಕೆಲವರಿಗೆ ಕೆಟ್ಟ ಮಾಡಬೇಕಾಗ್ತದೆ, ಕೆಲವರಿಗೆ ಒಳ್ಳೇದಾಗಿ ತರಬೇಕಾದ. ಅವು ಎಳೆಮೇಲೆ ಮಾಡುವಾಗ ಕೆಲವು ನಮ್ಗೆ ತೊಂದರೆಗಳಾಗ್ತವೆ. ಅದಕ್ಕೆ ಅವ್ರಿಗೂ ಆಗಿದೆ, ನಮಗೂ ಆಗ್ತಾ ಇದೆ. ಅಂತವುಗಳನ್ನ ಮೆಟ್ಟಿ ನಿಂತು ನಾವು ಸಮಾಜಕ್ಕೆ ನಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಗಜಾನನ ಮನ್ನಿಕೇರಿ. ಅವ್ರ ಹೆಸರು ಹೇಳುವಾಗ ಗಜಾನನ ಅಂದ್ರೆ ಅವರೆಲ್ಲರಿಗೂ ಗಣಪತಿ ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಹಾಗ ಎಲ್ಲರಿಗೂ ಬೇಕಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನ ನಾವು ಮುಂದೆ ನಾನು ಈಗ ಬಂದರೂ ಸಹ ನಮ್ದು ಹೇಳಿದವರು 2 ಸಲ ಬಂದ್ವಿ. ಅದ ಅವಕಾಶ ಸರ್ಕಾರದಿಂದ ದೊರೆಯಿತು. ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ, ಅದು ಯಾರು ಕೊಡಗಿಲ್ಲ. ನಾವೇನು ಕೆಲಸ ಮಾಡ್ತೀವಿ ಅದನ್ನ ನಮ್ಮಲ್ಲಿ ಒಯ್ದು ಮುಟ್ಟಿಸ್ತದೆ. ಅಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವತ್ತಿಗೆ ಅವರು ವಿಶ್ರಾಂತರಾಗಿ ಸಹ ನಿರ್ದೇಶಕರಾಗಿದ್ರು. ಅವ್ರು ನಮ್ಗೆ ವಿಶ್ರಾಂತಿ ಅನ್ಸಂಗೆ ಇಲ್ಲ. ನಾವು ಹೇಳಿದ್ರೆ ಇಂದನು ಪ್ರವೃತ್ತಿಯಿಂದ ನಿವೃತ್ತರು ಆಗೋದಿಲ್ಲ. ನಾವು ಆಗಂಗಿಲ್ಲ, ಅವರು ಆಗೋದಿಲ್ಲ. ಆ ಪ್ರವೃತ್ತಿ ನಮ್ಮಲ್ಲಿ ಇದ್ದೇ ಇರ್ತದೆ. ಒಂದು ನಮ್ಮ ಶಿಕ್ಷಕತನ ನಮ್ಮಲ್ಲಿ ಇರ್ತದೆ. ಆದ್ರೆ ಅದು ಸ್ವಲ್ಪ ಏನಾಗಿದೆ ಕೆಳಗಿಲ್ಲದೈತಿ. ಅದು ನಿವೃತ್ತರಾದ್ಮೇಲೆ ಅದು ಮ್ಯಾಲೆ ಹೇಳ್ತೈತಿ. ಹಂಗೆ ಅವರಲ್ಲಿ ಈಗ ಅದು ಹೇಳ್ತೈತಿ ಅಂತ ನಾನು ಭಾವಿಸಿದ್ದೇನೆ. ಅದು ಸ್ಕೌಟ್ ಗೈಡ್ಸ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲ ರೀತಿಯೊಳಗ ಅವನ್ನ ನಾವು ಪಡೆದುಕೊಂಡು ನಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ದೇವೆ. ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದು 37 ವರ್ಷಗಳ ಕಾಲ ಅಭೂತಪೂರ್ವ ಅಮೋಘವಾದ ಸೇವೆಯನ್ನು ಸಲ್ಲಿಸಿ ಜನಾನುರಾಗಿಯಾದ ಎಲ್ಲರ ಪ್ರೀತಿಗೆ ಪಾತ್ರರಾದ ನಗುಮೊಗದ ಅಕ್ಕರೆ ನುಡಿಗಳನ್ನಾಡುವ ಅಕ್ಷರದೊಳಗಿನ ನಕ್ಷತ್ರ ಗಜಾನನ ಮನ್ನಿಕೇರಿರವರ ನುಡಿಗಳು ಸ್ವಲ್ಪ 4 ಜನರಿಗೆ ಸಹಾಯ ಆಗ್ತಿದೆ. ಒಂದೇ ಏನಂದ್ರೆ ಅವ್ರು ಹೇಳಿದಾಗ ಸ್ವಲ್ಪ ಹೆಚ್ಚಿನ ಅವಧಿಗೆ ಕೆಲಸ ಮಾಡ್ತಾ ಇದ್ದೆ. 24/7 ಅಂತೂ ಮಾಡೋಕ್ಕೆ ಆಗೋದಿಲ್ಲ, ಅದು ಬೇರೆ ಮಾತು. ಸ್ವಲ್ಪ ಭಾಷಣಕ್ಕೆ ಯೋಗ್ಯ ಅದು, ಯಾರೂ ಮಾಡೋಕ್ಕಾಗಲ್ಲ. ಒಂದು 4 ತಾಸು ನಿದ್ದೆ ಮಾಡಬೇಕು, ಜಳಕಾರ ಮಾಡಬೇಕು, ಊಟ ಮಾಡಬೇಕು, ಟೈಮಲ್ಲಿ ಹೋಗ್ತದೆ. ಆದರೆ ಹೆಚ್ಚುವರಿ ಕೆಲಸ ಬೆಳಗ್ಗೆ ನಾವು 10 ಗಂಟೆ ಆಫೀಸ್ ಶುರು 9 ಗಂಟೆಗೆ ನಾನು ಆಫೀಸ್ ಹೋಗ್ತಾ ಇದ್ದೆ. ಅದು ನಮ್ಮ ಮೊದಲಿಂದ ಹವ್ಯಾಸ. ಸಾಯಂಕಾಲ 5:30 ಕುಡಿತೀವಿ ಅಂದ್ರೆ ನಾವು 6 ಗಂಟೆ 6:30 7 ಗಂಟೆ ಮೇಲೆ ಇರ್ತಿದ್ದೆ. ಆಮೇಲೆ ನಮ್ಮ ಸಿಬ್ಬಂದಿಗಳೆಲ್ಲ ಹೇಳಿದ್ದಾರೆ, ಮ್ಯಾನೇಜರ್ ಅದಾರ, ಸೂಪರಿಂಟೆಂಡೆಂಟ್ ಅದಾರ, ಒಳ್ಳೆ ಕೆಲಸಗಾರ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅವರೆಲ್ಲ ಬಂದಾರೆ. ಮೂಡಿಬಿ ಆಫೀಸ್ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಹುಟ್ಟೇರಿ ಆಗಿರ್ಬೋದು, ಬೆಳಗಾವಿಯಾಗಿರ್ಬೋದು, ಚಿಕ್ಕೋಡಿಯಲ್ಲಿರ್ಬೋದು, ಎಲ್ಲರೂ ಒಳ್ಳೆ ಸಾಥ್ ಕೊಡ್ತಾ ಇದ್ರು. ದುಡ್ಡಪ್ಪ ಅಂತವ್ರನ್ನ ಯಾಕೆ ನೆನೆಸ್ಕೊಡ್ತಂದ್ರೆ ನಾ ಎಲ್ಲೆಲ್ಲಿ ಆಫೀಸ್ಗಳಿಗೆ ಹೋಗಿದ್ದೀನಿ ಅಲ್ಲೆಲ್ಲ ದುಂಡಪ್ಪನಂತ ಸಿಪಾಯಿಗಳದ. ಮೋಸ್ಟ್ಲಿ ನನ್ನ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಸಿಪಾಯಿ ವರ್ಗದ ಶಿಷ್ಯರು ಅವ್ರ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದಂದ್ರೆ ಕಾಲಕ್ಕೆ ಟೀ ತಂದಿಡೋದ, ಕಾಲಕ್ಕೆ ಊಟ ಮಾಡಿಸೋದ,
ನೀರು ಕೊಡೋಲ್ಲ. ನೋಡ್ತಿದ್ರೆ ನಾನು ಹಾವಭಾವ ಒಂದು ಸ್ವಲ್ಪ ನಾ ಗರಂ ಆದ್ನಂದ್ರೆ ತಣ್ಣೀರು ತರವ, ಕೂಲ್ ಆಯ್ತಂದ್ರೆ ಚಾ ತರವ. ಒಟ್ಟ ನಾವು ವ್ಯಕ್ತಿಗಳನ್ನು ನೋಡ್ಕೋತಿದ್ರು. ಇನ್ನು ಕೆಲವು ಸಂದರ್ಭ ಏನಾರ ಅನಾಹುತಕಾರಿಯಾದಂಥ ಸಂದರ್ಭ ಬಂದ್ರೆ ಬಂದು ಹೇಳಿ ಏನಾರು ಹೇಳೋ ಅಂದ್ರೆ ನಾವು ಅದೇ ಹೋಗಿ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಕ್ಯಾಪೆ ಹಚ್ಬೇಕು, ಅದಕ್ಕೂ ಕೂಡ ಸಹಾಯ ಮಾಡ್ತಿದ್ರು. ವಾಹನ ಚಾಲಕರು, ಒಳ್ಳೊಳ್ಳೆ ವಾಹನ ಚಾಲಕರು, ಕೊನೆಗೆ ಏನಾದ್ರು ಈ ವಾಹನ ಚಾಲಕರು ಗಾಡಿ ಹೊರಗೆ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಅವತ್ತೆಲ್ಲ ಕರೆಕ್ಟ್ ಅವರು ನಮ್ಗೆ ಯಾವಾಗ ಸಂದರ್ಭದಾಗ ಸರ್ ನೀವು ಕರೆಯೋದು ಪ್ರಾಕ್ಟೀಸ್ ಮಾಡ್ರಂದ್ರೆ ಅವರು. ಯಾಕಂದ್ರೆ ನಮ್ಮ ಕರೀದ ಸಂದರ್ಭದ ನೀವು ತೊಗೊಂಡು ಹೋಗ್ತಿರ್ತೀರಿ. ಅವ್ರ ಗಾಡಿ ಅವ್ರ ಜೊತೆ ಇದ್ದಾಗ ಬಾಜು ಕೂಡಿಸ್ಕೊಂಡು ನಾನು ಹಳೆಯಕ್ಕೆ ಶುರು ಮಾಡಿದ ಗಾಡಿ ಬಂತು. ಹೀಗಾಗಿ ಕೆಲವು ಸಂದರ್ಭದಾಗ ಅವ್ರು ಬಿಟ್ಟು ಕೂಡ ನಾನು ಹೋಗ್ತಾ ಇದ್ದೆ. ಒಳ್ಳೆಯ ವಾಹನ ಚಾಲಕರು, ಒಳ್ಳೆಯ ಸಿಬ್ಬಂದಿಗಳು. ಯಾಕೆ ಅವ್ರು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಅವ್ರು ರೆಡಿ ಮಾಡ್ಕೊಂಡು ನಾವು ಸಹಿ ಮಾಡೋರು. ಭಾಳ ಸರಿ ಐತಿಲ್ಲ, ಒಂದು ಲಕ್ಷ ತಪ್ಪಿರ್ಬೋದು, ಸ್ವಲ್ಪ ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು, ಅದನ್ನ ರಿಪೇರ್ ಮಾಡ್ಸಕ್ಕೆ ಕಳಿಸ್ಬೋದು. ಅದು ನನಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಯವರು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತನಾಡಿದರು. ಇವತ್ತು ಅಮೇರಿಕಾದಲ್ಲಿ ತಾಯಿ ಮಗ ಇದ್ರಂತ, ಈ ದೇಶದ ಕತ್ತೆ ಬೇಡ ಹೊರಗಿಂದ ಹೇಳೋದು. ಅವ ಮಗ ಹೋಗಿ ಹೇಳಿದ, ನಮ್ಮ ಮನ್ಯಾಗ ಬಡತನ ಬೇಡ, ಕಷ್ಟ ಬೇಡ, ಸುಮ್ಮನೆ ಮನ್ಯಾಗ ಇರೋದಿಲ್ಲ, ನಾ ಬೇರೆ ಕಡೆ ಏನೇ ಕೆಲಸ ಮಾಡ್ತಾನೋ, ನೀ ಆಶೀರ್ವಾದ ಮಾಡು ಅವು ಹೇಳಿದ ಮಗ. ಅವು ಹೇಳ್ತಾ, ಎಲ್ಲರೂ ಹೋಗು, ಎಲ್ಲರಿಗೆ ಕೆಲಸ ಮಾಡು, ನಾವೊಂದು ಸೂತ್ರ ಹೇಳ್ತೀನಿ, ಸೂತ್ರ, ಆ ಸೂತ್ರ ಪಾಲಿಸು ಹೇಳಲ್ಲ. ಬೆಳಿಗ್ಗೆ ಏಳುವಾಗ ನಕ್ಕೋತ ಹೇಳು, ಮಲಗುವಾಗ ನಕ್ಕೋತ ಮಲ್ಕೋ. ಇದ ನನ್ನ ಸೂತ್ರ, ಇದ ವಚನ, ಇದ ವೇದ, ಇದ ಅಭಂಗ ಅಲ್ಲಕಿ. ಹ್ಞೂ ಅಂದ, ಹ್ಞೂ ಅಂದು ಹೋದ, ಅದನ್ನೇ ಮಾಡಿದವು. ದೊಡ್ಡ ಉದ್ಯಮಿ ಆದ ಅಂತ ಬರೀತಾ. ಅದಕ್ಕಾಗಿ ಈ ಸರ್ ಮಾತಾಡೋ ನೋಡಿದ್ರು ನಾವು, ಅವ್ರು ನಕ್ಕೋತ ಮಾತಾಡಕತ್ತಿದ್ರು, ಇಟ್ಟು ತಕ್ಕೋತಿದ್ರು. ಕರೆ ಇಷ್ಟಾದ್ರೂ ಅವ್ರಿಗೇನೆ ವಯಸ್ಸು 60 ಅನಿಸ್ತತಿ ಇಲ್ಲ. ಅವ್ರು ಮಾತಾಡೋದು ನೋಡ್ರಿ ಇನ್ನೂ 50 ಆಗಿಲ್ಲ ಅವ್ರಿಗೆ. ಇವ್ರು ರಿಟೈರ್ ಮಾಡಿದವ್ರು ಯಾರು ಅವ್ರು ಹುಡ್ಕೊಳ್ಬೇಕೀಗ. Begin your day with a smile, end your day with a smile. Your life is a heaven ಅಂತ ಮಾತದೆ. ಏಳುವಾಗ ನಕ್ಕೋತ ಹೇಳೋದು, ಮಲಗುವಾಗ ನಕ್ಕೋತ ಮಲಗಿದ್ರೆ ಅದೇ ಜೀವನದ ಸ್ವರ್ಗ. ಅದನ್ನು ಕಂಡಾರೆ ನಮ್ಮ ಮನ್ನಿಕೇರಿ ಅಂತಕ್ಕಂಥದ್ದು ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ವೇದಿಕೆಯ ಮೇಲೆ ಡಿಡಿಪಿಐ ಕಚೇರಿಯ ಶಿಕ್ಷಣಾಧಿಕಾರಿ ಎಸ್ಸಿ ಗಂಗಾಧರ, ಜಿಪಿ ತಂಗಡಿ, ಗಜಾನನ ಮನ್ನಿಕೇರಿರವರಿಗೆ ಕಲಿಸಿದ ಗುರು ಎಸ್ಎಸ್ ಹಿರೇಮಠ, ಪಿಬಿ ಹಿರೇಮಠ, ರೇವತಿ ಮಠದ ಚಿಕ್ಕೋಡಿ ಬಿಇಒ ಬಿಎ ಮೇಕನಮರಡಿ, ನಿಪ್ಪಾಣಿ ಬಿಇಒ ಮಹದೇವಿ ನಾಯ್ಕ, ಗೋಕಾಕ ಬಿಇಒ ಜಿಬಿ ಬಳಗಾರ, ಮೂಡಲಗಿ ಬಿಇಒ ಅಜಿತ ಮನ್ನಿಕೇರಿ, ಹುಕ್ಕೇರಿ ಬಿಇಒ ಪ್ರಭಾವತಿ ಪಾಟೀಲ, ಅಕ್ಷರ ದಾಸೋಹ ಅಧಿಕಾರಿ ರಾಜೇಂದ್ರ ತೇರದಾಳ, ಸಿದ್ದರಾಮ ಲೋಕನ್ನವರ, ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಿನೇಂದ್ರ ನಿಲಜಗಿ, ಚಿಕ್ಕೋಡಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶಾಂತಾರಾಮ ಜೋಗಳಿ, ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಬಿಎ ಕುಂಬಾರ, ಚಂದ್ರಶೇಖರ ಅರಬಾವಿ, ಎನ್ಜಿ ಪಾಟೀಲ, ಸಿದ್ದು ದೂಪದಾಳ, ಜಿಎಂ ಕಾಂಬಳೆ, ಎನ್ಜಿ ಪಾಟೀಲ, ವೈಎಸ್ ಬುಡ್ಡಗೋಳ, ಎಸ್ಸಿ ಖಡ್ಗ, ಎನ್ಎಸ್ ದೇವರಮನಿ ಮುಂತಾದವರು ಉಪಸ್ಥಿತರಿದ್ದರು. ಸಂಘಟಕರಿಂದ ಗಜಾನನ ಮನ್ನಿಕೇರಿರವರಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಚಿಕ್ಕೋಡಿ, ಗೋಕಾಕ, ಬೆಳಗಾವಿ, ಧಾರವಾಡ, ಕಲಬುರಗಿ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಪೂಜ್ಯರು, ಶಿಕ್ಷಕರ ಸಂಘಟನೆ, ನೌಕರರ ಸಂಘ, ವಿವಿಧ ಶಾಲಾ ಆಡಳಿತ ಮಂಡಳಿ ನಿರ್ದೇಶಕರು, ಪತ್ರಕರ್ತರು ಸೇರಿದಂತೆ ಹಲವರು ಗಜಾನನ ಮನ್ನಿಕೇರಿರವರ ಮೇಲಿನ ಅಭಿಮಾನವನ್ನು ಸನ್ಮಾನಿಸುವ ಮೂಲಕ ಮೆರೆದರು.
baby. So I stand up and speak my mind. Oh. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. By my appetite, don't leave me here high and dry. Oh,
you, baby. So I stand up and speak my mind. Oh. You're chilling wind and rain. You're some kind of butterfly. Baby, you give me midnight. You whip up my appetite. Don't leave me high and dry. Baby, you give me ice and fire. You're channeling wind and rain. You're some kind of butterfly. By my appetite, don't leave me here high and dry. Oh, 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 oh,
kind of bird.